ನಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರುತ್ತೆ. ಸ್ಯಾಟ್ನಲ್ಲಿ ವಿಜ್ಞಾನದಿಂದನೂ ಕೂಡ 35 ಪ್ರಶ್ನೆಗಳು ಇರ್ತವೆ. 6ನೇ ಪಾಠ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗ 2ರಲ್ಲಿ ಕೂಡ ಇವತ್ತು ಒಂದು 23 ಕ್ವಶನ್ಗಳನ್ನು ಮೇನ್ ಆಗಿರ್ತಕ್ಕಂಥದ್ದು ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿ 20 ಕ್ವಶನ್ ಯಾರು ನೋಡಿಲ್ಲಲ್ಲ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. NMMS ಪರೀಕ್ಷೆ 22-23 ವಿಜ್ಞಾನ ಅನ್ನೋದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ, ವಿಜ್ಞಾನ ಮತ್ತು SS ನಲ್ಲಿನೂ ಕೂಡ ವಿಡಿಯೋ ಹಾಕ್ತಾ ಇದ್ದೀವಿ. ಹಿಂದಿ, SS ಮತ್ತು ಸೈನ್ಸ್ನ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ. ಆಮೇಲೆ NMMSಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯಕ್ಕೂ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಗಳಿದ್ರೆ ಸೊ ತಾವುಗಳು ಕಮೆಂಟ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಶುರು ಮಾಡೋಣ. 6ನೇ ತರಗತಿ 6ನೇ ಪಾಠ 8ನೇ ತರಗತಿಯಲ್ಲಿ ಸಂಬಂಧಪಟ್ಟಂತೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ 2ನೇ ಭಾಗದಲ್ಲಿರ್ತಕ್ಕಂಥ ಉಳಿದಿರುವ ಹಾಗೂ ಕಡೆಯ ಪ್ರಶ್ನೆಗಳು ಹೀಗಿವೆ. ಪ್ರಶ್ನೆ 21. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ಒಟ್ಟಾಗಿ ಏನಂತ ಕರೀತಾರೆ? ಜೀವ ವೈವಿಧ್ಯತೆ ಅಂತ ಕರೀತಾರೆ. ಅಂದರೆ ಒಂದೇ ಪ್ರದೇಶದಲ್ಲಿ ಸೊ ವಿವಿಧವಾಗಿ ರೀತಿಯಾಗಿರ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಕಂಡುಬರ್ತವೆ. ಆ ಮೂರನ್ನು ಸೇರಿ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಪ್ರಶ್ನೆ 22. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳಿಗೆ ಏನಂತ ಕರೀತಾರೆ? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಸಸ್ಯವರ್ಗಕ್ಕೆ ಸಸ್ಯ ಸಂಪತ್ತು ಅಂತ ಕರೀತಾರೆ. ಪ್ರಶ್ನೆ 23. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಏನಂತ ಕರೀತಾರೆ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳಿಗೆ ಪ್ರಾಣಿ ಸಂಪತ್ತು ಅಂತ ಕರೀತಾರೆ. ಪ್ರಶ್ನೆ 24. ಪಚಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡುಬರುವ ಸಸ್ಯಗಳು ಯಾವುವು? ಸೊ ಪಚಮಡಿ ಮೀಸಲು ಜೀವಿಗೋಳ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಮೀಸಲು ರಕ್ಷಿತ ಪ್ರದೇಶ. ಇಲ್ಲಿ ಸಾಲ್, ಸಾಗುವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್ಗಳು, ಅರ್ಜುನ್ ಅಂತಕ್ಕಂಥ ಮರಗಳು, ಸಸ್ಯಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಈ ಪಚಮಡಿ ಮೀಸಲು ಜೀವಿಗೋಳದಲ್ಲಿ ನಾವುಗಳು ಕಾಣ್ತೀವಿ. 25. ಪಚಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡು ಬರ್ತಕ್ಕಂಥ ಪ್ರಾಣಿಗಳು ಯಾವುವು? ಅಲ್ಲಿ ಯಾವೆಲ್ಲ ಸಸ್ಯಗಳಿರ್ತವೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇನ್ನು ಆ ಪಚಮಡಿ ಮೀಸಲು ಜೀವಿಗೋಳದಲ್ಲಿ ಯಾವ ಪ್ರಾಣಿಗಳು ನಮಗೆ ಕಾಣ್ತವೆ? ಚಿಂಕಾರ, ನೀಲಿ ಎತ್ತು, ಬೊಗಳುವ ಜಿಂಕೆ, ಚಿರತೆ, ಕಾಡು ನಾಯಿ, ತೋಳ ಇವೆಲ್ಲ ಪಚಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳೇ ಆಗಿದ್ದಾವೆ. ಪ್ರಶ್ನೆ 26. ತುಪ್ಪಳದಂತಹ ಬಾಲವಿರ್ತಕ್ಕಂಥ ಅಳಿಲಿಗೆ ಏನಂತ ಕರೀತಾರೆ? ತುಪ್ಪಳದಂಥ ಬಾಲವಿರ್ತಕ್ಕಂಥ ಅಳಿಲಿಗೆ ಕೆಂದಳಿಲು ಅಂತ ಕರೀತಾರೆ. ಪ್ರಶ್ನೆ 27. ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಏನಂತ ಕರೀತಾರೆ? ತಮ್ಮೊಳಗೇನೆ ಸಂತಾನೋತ್ಪತ್ತಿ ಮಾಡಿಕೊಳ್ತಕ್ಕಂಥ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಕರೀತಾರೆ. 28. ಯಾವ ವಿಧದ ಪ್ರದೇಶದಲ್ಲಿ ಜನರಿಗೆ ಸಾಕು ಪ್ರಾಣಿಗಳನ್ನು ಮೇಯಿಸಲು ಉರುವಲುಗಳನ್ನು ಆರಿಸಿಕೊಳ್ಳಲು ಅವಕಾಶವನ್ನು ನೀಡ್ತಾರೆ? ನೋಡಿ, ರಾಷ್ಟ್ರೀಯ ಉದ್ಯಾನವನ ಬರ್ತದ, ರಕ್ಷಿತ ಜೀವಿಗಳು ಬರ್ತದ, ಮತ್ತು ವನ್ಯಜೀವಿ ಧಾಮ ಅಂತ ಬರ್ತದ. ಇಲ್ಲಿ ವನ್ಯಜೀವಿ ಧಾಮದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಜನರಿಗೆ ಸಸ್ಯಗಳನ್ನು ಜೊತೆಗೆ ಪ್ರಾಣಿಗಳನ್ನು ಮೇಯಿಸಲಿಕ್ಕೆ ಮತ್ತು ಉರುವಲುಗಳನ್ನು ಆರಿಸಿಕೊಳ್ಳಲಿಕ್ಕೆ, ಔಷಧೀಯ ಸಸ್ಯಗಳಿದ್ರೆ ಔಷಧಿಗಳನ್ನು ಪಡಿಲಿಕ್ಕೆ ಅವಕಾಶವನ್ನು ವನ್ಯಜೀವಿ ಧಾಮಗಳಲ್ಲಿ ಮಾತ್ರನೇ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳು ಎಲ್ಲಿ ಸಂರಕ್ಷಿಸಿ ಇಡ್ತಾರೆ? ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಈ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳನ್ನು ವನ್ಯಜೀವಿ ಧಾಮಗಳಲ್ಲಿ ಸಂರಕ್ಷಿಸಿ ಇಡ್ತಾರೆ. ವನ್ಯಜೀವಿ ಧಾಮದಲ್ಲಿ ಯಾವ ಅಳಿವಿನ ಅಂಚಿಲಿರುವ ವನ್ಯ ಪ್ರಾಣಿಗಳನ್ನು ಸಂರಕ್ಷಿಸಿ ಇಡ್ತಾರೆ? ಇವತ್ತು ಭಾರತದಲ್ಲಿ ಇವೆಲ್ಲ ವನ್ಯ ಜೀವಿ ಧಾಮಗಳಲ್ಲಿ ಇವೆಲ್ಲ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳೇ ಆಗಿದ್ದಾವೆ. ಇವುಗಳ ಸಂತತಿ ನಾಶದ ಹತ್ತ ಸಾಗ್ತಾ ಇದೆ. ಇವು ಕಾಣಲಿಕ್ಕೂ ಕೂಡ ಅಪರೂಪನೇ ಇದ್ದಾವೆ. ಅವು ಕೃಷ್ಣಮೃಗ, ಬಿಳಿ ಕಣ್ಣಿನ ಚಿಗರೆ, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಜೂಗು ಮೊಸಳೆ, ಹೆಬ್ಬಾವು, ಗೆಂಡಾಮೃಗ ಇವೆಲ್ಲ ಏನಪ್ಪ ಅಂದರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು. ಇವೆಲ್ಲವುಗಳನ್ನು ವನ್ಯಜೀವಿ ಧಾಮಗಳಲ್ಲಿ ಸಂರಕ್ಷಿಸಿ ಇಡ್ತಾರೆ. 31. ಭಾರತದ ಮೊದಲ ಮೀಸಲು ಅರಣ್ಯ ಯಾವುದು?
ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಬರ್ತದ. ಇದನ್ನ ಭಾರತದ ಮೊದಲ ಮೀಸಲು ಅರಣ್ಯ ಅಂತ ಕರೀತಾರೆ. ಅತ್ಯಂತ ಗುಣಮಟ್ಟದ ಸಾಗುವಾನಿ ಯಾವ ಉದ್ಯಾನವನದಲ್ಲಿ ಕಂಡು ಬರ್ತದ? ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತ್ಯಂತ ಗುಣಮಟ್ಟದಲ್ಲಿರ್ತಕ್ಕಂಥ ಸಾಗುವಾನಿ ಮರಗಳನ್ನು ನಾವೇನ್ ಮಾಡ್ತೀವಿ? ಕಾಣ್ತೀವಿ. 33 ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಲ್ಲಿನಲ್ಲಿ ಕೊರೆದ ಗುಹೆಗಳು ಕಂಡು ಬರ್ತಾವ? ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಲ್ಲಿನಲ್ಲಿ ಕೊರೆದಿರ್ತಕ್ಕಂಥ ಗುಹೆಗಳನ್ನು ನಾವು ಕಂಡು ಬರ್ತಾವ. ಪಚಮಡಿ ರಕ್ಷಿತ ಜೀವಿಗೋಳದಲ್ಲಿ ಕಂಡುಬರುವ ಕಲ್ಲಿನ ಗುಹೆಗಳ ಸಂಖ್ಯೆ ಎಷ್ಟು? ಈ ಪಚಮಡಿ ರಕ್ಷಿತ ಜೀವಿಗೋಳದಲ್ಲಿ ಕಲ್ಲಿನ ಗುಹೆಗಳಿದಾವೆ. 55 ಕಲ್ಲಿನ ಗುಹೆಗಳನ್ನು ನಾವೇನ್ ಮಾಡ್ತೀವಿ? ಅಲ್ಲಿ ನೋಡ್ತೀವಿ. 35 ಸರ್ಕಾರ ಜಾರಿ ಮಾಡಿರುವ ಹುಲಿ ಯೋಜನೆಯ ಉದ್ದೇಶಗಳು ಏನು? ಸರ್ಕಾರ ಇವತ್ತು ಹುಲಿ ಯೋಜನೆ ಅಂತ ಜಾರಿ ಮಾಡದ. ಈ ಹುಲಿ ಯೋಜನೆಯ ಮುಖ್ಯ ಕೆಲಸ ಹುಲಿಗಳನ್ನು ರಕ್ಷಿಸೋದು ಅಂತ ಕರೀತಾರೆ. ಈ ಹುಲಿಗಳನ್ನು ರಕ್ಷಣೆ ಮಾಡೋದೇ ಹುಲಿ ಯೋಜನೆಯ ಮುಖ್ಯ ಉದ್ದೇಶ ಇತ್ತು. ಪ್ರಶ್ನೆ 36 ಯಾವ ಅಭಯಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಗಣನೀಯ ಹೆಚ್ಚಳ ಇದೆ? ಇಲ್ಲಿ ಸಾತ್ಪುರ ಹುಲಿ ಅಭಯಾರಣ್ಯ ಅಂತ ಬರ್ತದ. ಈ ಸಾತ್ಪುರ ಹುಲಿ ಅಭಯಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಧಿಕ ಆಗದ. 37 ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇರೋ ಪ್ರಾಣಿಗಳಿಗೆ ಏನಂತ ಕರೀತಾರೆ? ಪ್ರಾಣಿಗಳ ಸಂಖ್ಯೆನೂ ಕಡಿಮೆಯಾದ, ಮುಂದೆ ಸಂಪೂರ್ಣವಾಗಿ ಈ ಪ್ರಾಣಿಗಳು ನಾಶನೇ ಆಗ್ತಾವ. ಅದನ್ನ ಅಪಾಯದ ಅಂಚಿನಲ್ಲಿರೋ ಪ್ರಾಣಿಗಳು ಅಂತ ಕರೀತಾರೆ. 38 ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುವ ಆಕರ ಗ್ರಂಥ ಯಾವುದು? ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಕ್ವಶನ್ ಬಂದಿತ್ತು. ಅದನ್ನು ಕೆಂಪು ದತ್ತಾಂಶ ಪುಸ್ತಕ ಅಂತ ಕರೀತಾರೆ. ಅದನ್ನು ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆನಾದ. ಭಾರತದಲ್ಲಿನೂ ಕೂಡ ಕೆಂಪು ದತ್ತಾಂಶ ಪುಸ್ತಕಗಳನ್ನು ನಾವು ನೋಡ್ತೀವಿ. 39 ಹೆಚ್ಚಿನ ದೂರವನ್ನು ಕ್ರಮಿಸಿ ಬೇರೊಂದು ಸ್ಥಳಕ್ಕೆ ತಲುಪುವ ಹಕ್ಕಿಗಳಿಗೆ ಏನಂತ ಕರೀತಾರೆ? ವಲಸೆ ಹಕ್ಕಿಗಳು ಅಂತ ಕರೀತಾರೆ. ತುಂಬಾ ದೂರ ಹೋಗ್ತಾವ ಮತ್ತೆ ಬೇರೊಂದು ಸ್ಥಳವನ್ನು ತಲುಪ್ತಾವ. 40 ಕಾಗದ ಮರಗಳ ಉಳಿತಾಯಕ್ಕಾಗಿ ನಾವೇನ್ ಮಾಡಬೇಕು? ಕಾಗದದ ಮರುಬಳಕೆ ಮತ್ತು ಮರುಚಕ್ರೀಕರಣವನ್ನು ಮಾಡಬೇಕು. ಎಲ್ಲಿಯವರೆಗೆ ನಾವು ಕಾಗದವನ್ನು ಮರುಬಳಕೆ ಮಾಡೋದಿಲ್ಲೋ, ಮರುಚಕ್ರೀಕರಣ ಮಾಡೋದಿಲ್ಲೋ, ಅಲ್ಲಿಯವರೆಗೂ ಕಾಗದ ಅಪರೂಪ ಮತ್ತೆ ಕಾಗದ ಮರಗಳು ನಾಶನೂ ಕೂಡ ಆಗ್ತವ. ಅರಣ್ಯ ನಾಶಕ್ಕೆ ಮುಖ್ಯ ಪರಿಹಾರ ಏನು? ಮರು ಅರಣ್ಯೀಕರಣ ಮಾಡೋದು ಒಂದೇ ಅರಣ್ಯ ನಾಶಕ್ಕೆ ಪರಿಹಾರ. 42 ಮರು ಅರಣ್ಯೀಕರಣ ಅಂದ್ರೆ ಏನು? ನಾಶವಾದ ಅರಣ್ಯ ಪ್ರದೇಶದಲ್ಲಿ ಮತ್ತೆ ಹೊಸ ಸಸ್ಯಗಳನ್ನು ನೋಡೋದಕ್ಕೆ ಮರು ಅರಣ್ಯೀಕರಣ ಅಂತ ಕರಿತೀವಿ. ಕಡೆ ಪ್ರಶ್ನೆ, ಅರಣ್ಯ ಸಂರಕ್ಷಣೆಗಾಗಿ ಭಾರತದಲ್ಲಿ ಜಾರಿ ಮಾಡಿದ ಕಾಯ್ದೆ ಯಾವುದು? ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇಷ್ಟು ವಿದ್ಯಾರ್ಥಿಗಳೇ 6ನೇ ಪಾಠ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ 2ನೇ ಭಾಗದಲ್ಲಿ 23 ಕ್ವಶನ್ ನೋಡಿ ಒಟ್ಟು ಈ ಪಾಠದಲ್ಲಿ 43 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಸೊ ನಾಳೆ ಮತ್ತೆ 2ನೇ ಪಾಠದ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ